ದೊಡ್ಡ ಮನೆಯ ದೊಡ್ಡ ಮಗ ಕರುನಾಡಿನ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅನಾರೋಗ್ಯದ ಕಾರಣದಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗಿದ್ದಾರೆ. ಒಂದಷ್ಟು ಜನ ಆತ್ಮೀಯರು ಅವ್ರಿಗೋಸ್ಕರ ಶುಭಾರೈಕೆ ಮಾಡ್ತಿದ್ದಾರೆ. ನಮ್ಮ ಜೊತೆ ನಟಿ ಸಂಜನಾ ಗಲ್ರಾಣಿ ಅವರಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ವೆರಿ ಗುಡ್. ಹವ್ ಆರ್ ಯು? ಶಿವಣ್ಣ ಅವ್ರದ್ದು ನಾಳೆ ಆಪ್ರೇಷನ್ ಇದೆ. ನೀವು ಅವ್ರ ಜೊತೆ ಸ್ಕ್ರೀನ್ ಶೇರ್ ಸಹ ಮಾಡಿದ್ದೀರಾ ಒಂದು ಸಾಂಗಲ್ಲಿ. ಅವ್ರ ಜೊತೆಲಿ ಏನು ಅನಿಸ್ತಿದೆ, ಬಟ್ ಅವ್ರಿಗೆ ಏನು ಹೇಳ್ತೀರಾ ಮ್ಯಾಮ್ ಫಸ್ಟ್ಲಿ? ಸ್ವಾತಿ ಎಂಬ ಪಾತ್ರ ನಾನು ಮಾಡಿದ್ದು ಮೈಲಾರಿನಲ್ಲಿ. ಎಲ್ಲರ ಮನಸ್ಸಲ್ಲಿ ಆ ಪಾತ್ರ ಮತ್ತು ಆ ಮೈಲಾಪುರ ಮೈಲಾರಿ ಹಾಡು ಹಂಗೆ ಇದ್ಬಿಡ್ತು. ಆ್ಯಂಡ್ ನಾನು ಯಾವಾಗಲೂ ಅವ್ರಿಗೆ ಭೇಟಿಯಾದರೆ, ನೀವು ನನ್ನ ಲಕ್ಕಿ ಸ್ಟಾರು, ನಿಮ್ಮ ಜೊತೆ ನಟಿಸಿದ್ದೆ. ಎಲ್ಲಾದರೂ ಹೋದರೆ ಬ್ಯಾಕ್ಗ್ರೌಂಡಲ್ಲಿ ಮೈಲಾಪುರ ಮೈಲಾರಿ ಹಾಡೇ ಹಾಕ್ತಾರೆ ನನಗೆ ಎಂಟ್ರಿಗಳಲ್ಲಿ. ಸೊ ಆ್ಯಂಡ್ ಗೀತಕ್ಕನೂ ನಿಜಕ್ಕೆ ನನ್ನ ಮನಸ್ಸಿನ ನನಗೊಂದು ಅಕ್ಕ ಥರನೇ ಅವರು ಅಂತ ನನಗೆ ಒಂದು ಭಾವನೆ ಇದೆ ಅವ್ರ ಕಡೆ. ಇಟ್ಸ್ ಅನ್ಫಾರ್ಚುನೇಟ್ ಆ್ಯಕ್ಚುಲಿ ಈ ಥರ ಆಗೋದು. ನಿಜಕ್ಕೂ ಯಾರಿಗೂ ಆರೋಗ್ಯ ಪ್ರಾಬ್ಲಮ್ ಬರಬಾರ್ದು. ದಟ್ಸ್ ದ ವರ್ಸ್ಟ್ ಪ್ರಾಬ್ಲಮ್ ಟು ಹ್ಯಾವ್. ಬಟ್ ಎಲ್ಲರ ಕೋಟ್ಯಾಂತರ ಕನ್ನಡಿಗರ ಒಂದು ಪ್ರಾರ್ಥನೆ ಅವ್ರ ಜೊತೆ ಇದೆ, ನಮ್ಮೆಲ್ಲರ ಪ್ರಾರ್ಥನೆ ಅವ್ರ ಜೊತೆ ಇದೆ. ಆ್ಯಂಡ್ ಹೀಸ್ ಅ ಟೈಗರ್, ಈಸ್ ಅ ಫೈಟರ್. ಆ್ಯಂಡ್ ಅದು ನಾನು ಕಣ್ಣಾಣೆ ನೋಡಿದ್ದೀನಿ. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ 18 ವರ್ಷದ ಹುಡುಗರು ಜೋರಾಗಿ ಮೈಲಾರಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅವರಿಂದ ಒಂದಷ್ಟು 40% ಜಾಸ್ತಿ ಎನರ್ಜಿ ಹಾಕ್ಬಿಟ್ಟು ನಮ್ಮ ಶಿವಣ್ಣ ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಅವ್ರ ಎನರ್ಜಿ ನಿಜವಾಗ್ಲೂ ದೇವ್ರ ಗಿಫ್ಟು. ವರ್ಷಕ್ಕೆ 6 ಸಿನಿಮಾಗಳು ಮಾಡ್ತಾರೆ, ನಮ್ಮನ್ನೆಲ್ಲನ ಮನೋರಂಜನೆ ನೀಡ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯ ಟೆಕ್ನಿಷಿಯನ್ಸ್ನ ಬ್ಯುಸಿ ಇರ್ತಾರೆ. ಸೊ ಇಷ್ಟು ಜನರ ಒಂದು ನಿಜಕ್ಕೂ ಒಂದು ಅನ್ನದಾತರು ಅಂತ ಹೇಳಿದ್ರು ಖಂಡಿತವಾಗ್ಲೂ ಅದು ತಪ್ಪಿಲ್ಲ. ಬಿಕಾಸ್ ಅವ್ರು ಕೆಲಸ ಮಾಡಿದ್ರೇ ಒಂದಷ್ಟು ಟೆಕ್ನಿಷಿಯನ್ಸ್ಗೆ ಹೊಟ್ಟೆಪಾಡು. ಆ್ಯಂಡ್ ಇಂಥ ಒಂದು ನಮ್ಮ ಕನ್ನಡದ ಕಣ್ಮಣಿ ಶಿವಣ್ಣ ಅವರೇ, ಬೇಗ ಬನ್ನಿ. ವಿ ಆರ್ ವೇಟಿಂಗ್ ಫಾರ್ ಯು. ಆ್ಯಂಡ್ ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಹಂಪ್ ಇನ್ ದ ರೋಡ್. ಇದೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಥರ ನಿಮ್ಮ ಹಿಂದೆ ಹೊರಟೋಗ್ಬಿಡ್ಬೇಕು ಅಂತ ನಾವೆಲ್ಲರೂ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ವಿ ಆರ್ ರಿಯಲಿ ಪ್ರೇಯಿಂಗ್ ಹೋಲ್ ಹಾರ್ಟೆಡ್ಲಿ. ಕಮ್ ಬ್ಯಾಕ್ ಸೂನ್ ಶಿವಣ್ಣ. ಸಂಜನಾ ಮೇಡಮ್, ಏನಂತ ಹೇಳಿದ್ರೆ ಕಷ್ಟಗಳನ್ನ ದೊಡ್ಡ ಮನೆ ಹುಡಿಕೊಂಡು ಬರುತ್ತಾ? ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ಈ ಥರ ಅನಾರೋಗ್ಯ ಕಾರಣ ಕಾಡ್ತಿದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ್ಯಕ್ಚುಲಿ ಪ್ರತಿಯೊಬ್ಬರ ಮನೆಯ ಕಷ್ಟಗಳು ಹುಡ್ಕೊಂಬರುತ್ತೆ. ನನ್ನ ಮನೆಗೂ ಹುಡ್ಕೊಂಬರುತ್ತೆ, ನಿಮ್ಮ ಮನೆಗೂ ಹುಡ್ಕೊಂಬರುತ್ತೆ. ಬಟ್ ಇಷ್ಟು ಫೇಮಸ್ ಇರೋದ್ರಿಂದ ಅವ್ರ ಮನೆದು ಪ್ರತಿಯೊಂದು ಹೊರಗೆ ಬೀಳುತ್ತೆ. ಎಲ್ಲರ ಮನೆಯದು ಮುಚ್ಚುಮರಿ ಮಾಡಿಕೊಂಡು ಜನ ನಡೀತಾ ಇರ್ತಾರೆ, ನಾವು ಚೆನ್ನಾಗಿದ್ದೀವಿ, ನಮಗೇನೂ ಆಗ್ತಾಯಿಲ್ಲ ಅಂತ. ಬಟ್ ಸೆಲೆಬ್ರಿಟೀಸ್ ಅಂತ ಹೇಳಿದ ಕೂಡಲೇ ಸೆಲೆಬ್ರಿಟೀಸ್ ಮನೆಯಲ್ಲಿ ಏನಾದರೂ ಆದರೆ ಅದು ವೈಲ್ಡ್ ಫೈರ್ ಥರ ಆಚೆ ಹೊರಟೋಗುತ್ತೆ. ದಟ್ ಇಸ್ ದಿ ಇಶ್ಯೂ. ಎಲ್ಲೋ ಒಂದು ಕಡೆ ನಟ ನಟಿಯರಿಗಾಗ್ಬೋದು, ಸಿನಿಮಾ ಮಾಡೋದ್ರಿಂದ ಒಂದು ಸ್ಟ್ರೆಸ್ ಆಗೊಂಡು ಅವ್ರಿಗೆ ರೆಸ್ಟ್ ಇಲ್ಲದಿರ ಈ ಥರ ಅನಾರೋಗ್ಯಗಳು ಬರುತ್ತಾ ಏನಂತ? ಆ್ಯಕ್ಚುಲಿ ಹೇಳ್ಬಹುದು, ಮೇ ಬಿ ಡ್ಯೂ ಟು ಓವರ್ ವರ್ಕಿಂಗ್ ಸಮ್ಟೈಮ್ಸ್. ಸ್ಟ್ರೆಸ್ ಇಸ್ ಅ ವೆರಿ ಬಿಗ್ ಕಾಸ್ ಅನಾರೋಗ್ಯಕ್ಕೆ. ಆ್ಯಂಡ್ ಬಟ್ ಆರೋಗ್ಯ ಕೆಟ್ಟು ಹೋಗೋದು ಅದು ನಮ್ಮ ಕೈಯಲ್ಲಿ ಎಷ್ಟು ಮಟ್ಟಕ್ಕಿದೆ. ಆ್ಯಕ್ಚುಲಿ ಅದು ನಮ್ಮ ಕೈಯಲ್ಲಿಲ್ಲ. ನನಗೆ ಆರೋಗ್ಯ ಕೆಟ್ಟೋದ್ರೆ ನನಗೆ ಇಷ್ಟ ಆಗುತ್ತಾ? ನಿಮಗೆ ಇಷ್ಟ ಆಗುತ್ತಾ? ಯಾರಿಗೂ ಇಷ್ಟ ಆಗಲ್ಲ. ಒಂದು ಚಿಕ್ಕ ಕೆಮ್ಮು ಬಂದ್ರೂ ಯಾಕಪ್ಪ ಈ ಕೆಮ್ಮು ಬಂತು ಅಂತ ನಾವು ಅಂದ್ಕೊಳ್ತೀವಿ. ಸೊ ಅದು ಎಲ್ಲ ಬರೆದಿದೆ ಅಂತ ಹೇಳ್ತಾರಲ್ಲ, ಆ ಮಹಾಪರಮಾತ್ಮ ಎಲ್ಲ ಬರೆದಿದ್ದಾರೆ. ಸೊ ನಾವೆಲ್ಲರೂ ಇಲ್ಲಿ ಒಂದು ಟೆಂಪ್ರವರಿ ಜರ್ನಿನಲ್ಲಿದ್ದೀವಿ. ಎಷ್ಟು ಕುಣಿತೀವಿ, ಎಷ್ಟು ಖುಷಿಯಾಗಿರ್ತೀವಿ. ಇದರಿಂದ ನಾವು ಪಾಠ ಏನು ಕಲಿಬೇಕಂದ್ರೆ, ವಿರುದ್ಧವಾಗಿರೋದು ಯಾರಿಗೂ, ಮತ್ತು ಎದುರು ಹಾಕ್ಕೊಳ್ಳೋದು, ಚಾಲೆಂಜ್ ಮಾಡೋದು, ಬೇಜಾರಾಗಿರೋದು, ಡಿಪ್ರೆಷನಲ್ಲಿ ಹೋಗೋದು ಅದೆಲ್ಲ ಮಾಡ್ಕೊಬೇಡಿ. ಬಿಕಾಸ್ ತುಂಬ ಕಮ್ಮಿ ಸಮಯ ನಾವಿಲ್ಲಿದ್ದೀವಿ. ಆ್ಯಂಡ್ ನಾವು ಏನು ಅಂದ್ಕೊಂಡಿರ್ತೀವಿ, ನಾನು 60, 80 ಅಲ್ಲಿ ಫಾರ್ ಮೇ ಬಿ 100 ಇಯರ್ಸ್ ನಾನು ಅಷ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ನಾನು 30 ಇಯರ್ಸು, 40 ಇಯರ್ಸು, 50 ಇಯರ್ಸು ಬದುಕು ಇದೆಯೋ ಇಲ್ವೋ ಆ್ಯಕ್ಚುಲಿ ಟೋಟಲ್ ಆಗಿ ನಮಗೆ ಗೊತ್ತಿರಲ್ಲ. ಇದು ನಿಜ ಜೀವನ ಅಂದರೆ. ವೆರಿ ಟೆಂಪ್ರವರಿ ಜರ್ನಿ. ಎಷ್ಟು ಆರಾಮಾಗಿರೋಕ್ಕಾಗತ್ತೆ ಅಷ್ಟು ಆರಾಮಾಗಿರಿ. ಒಂದು ಗುರಿ ಅಂತೂ ಇಡಬೇಕು ಜೀವನದಲ್ಲಿ. ಆ್ಯಂಡ್ ಸಕ್ಸಸ್ಫುಲ್ಲಾಗಿ ಜೀವನ ನಡೆಸ್ಕೊಂಡು ಹೋಗಬೇಕು. ಬಟ್ ಆ್ಯಟ್ ದ ಸೇಮ್ ಟೈಮ್ ಸ್ಟ್ರೆಸ್ ತೊಗೊಬೇಡಿ ಮತ್ತು ಸ್ಟ್ರೆಸ್ ಕೊಡಬೇಡಿ ಕೂಡ ಯಾರಿಗೂ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿವಣ್ಣ ಇವಾಗ ನಾಳೆ ಸರ್ಜರಿ ಆಗುತ್ತೆ. ಸೊ ನೆಕ್ಸ್ಟು ಹುಷಾರಾಗಿ ಫಿಲ್ಮ್ ಇಂಡಸ್ಟ್ರಿಗೆ ಬಂದರೆ ಅವರು ವರ್ಕ್ ಮಾಡಬೇಕಿಲ್ಲ ಅಂದರೆ ಒಂದು ನಿರ್ಮಾಣ ಮಾಡಿಕೊಂಡು ರೆಸ್ಟಲ್ಲಿ ಇದ್ದರೆ ಬೆಟರ. ನಿಮ್ಮ ಸಜೆಷನ್? ಖಂಡಿತವಾಗ್ಲೂ ಅವರು ವರ್ಕ್ ಮಾಡೋರೆ. ಬಿಕಾಸ್ ಐ ಹ್ಯಾವ್ ಅಬ್ಸರ್ವ್ಡ್ ಶಿವಣ್ಣ ಅವರ ಒಂದು ಕರಿಯರ್ ಲಾಸ್ಟ್ 40 ಇಯರ್ಸ್, 45 ಇಯರ್ಸ್, 50 ಇಯರ್ಸ್ ಅವ್ರು ಏನು ವರ್ಕ್ ಮಾಡಿದಾರೋ. ಒಂದು ಸ್ಕೂಲ್ ಹುಡುಗ ಹೇಗೆ ಬ್ಯಾಗ್ ಹಾಕ್ಕೊಂಡು ಮಾಮೇ ಸ್ಕೂಲ್ಗೆ ಹೋಗ್ತಾಯಿದ್ದೀನಿ ಅಂತ ಹೊರಡ್ತಾರೋ, ಅವ್ರು ಆ ರೀತಿ ಶೂಟಿಂಗಿಗೆ ಹೊರಡೋರು. ಶಿವಣ್ಣ ಅವ್ರಿಗೆ ಉಸಿರಾಡೋದು ಒಂದೇ, ಶೂಟಿಂಗ್ ಹೋಗೋದು ಒಂದೇ. ಅದು ಶಿವಣ್ಣ ಅವರು ಮತ್ತು ಶೂಟಿಂಗ್ ಅನ್ನೋದು ಎರಡೂ ಬೇರೆ ಸೆಪ್ರೇಟ್ ಟಾಪಿಕ್ ಅಲ್ವೇ ಇಲ್ಲ.
ಅಲ್ವೇ ಅಲ್ಲ. ಸೊ ಐ ಥಿಂಕ್ ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್ ಆ್ಯಂಡ್ ಟೈಮ್ ಶುಡ್ ಹೀಲ್ ಎವ್ರಿಥಿಂಗ್ ವೆನ್ ಇಟ್ ಕಮ್ಸ್ ಟು ದೆಮ್ ಆ್ಯಂಡ್ ದೇರ್ ಫ್ಯಾಮಿಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಮೇಡಮ್, ನೀವು ಆಗಲೇ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡವರು, ಅವರ ಒಡನಾಟ ಹೇಗಿತ್ತು? ಸರ್ ನಿಮ್ಮನ್ನ ಯಾವ ಥರ ಶಿವಣ್ಣ ಟ್ರೀಟ್ ಮಾಡ್ತಾ ಇದ್ರು? ಯಾಕೆಂದರೆ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಗೌರವ ಕೊಡ್ತಾರೆ, ಶಿವಣ್ಣ ಆಗಿರ್ಬೋದು, ದೊಡ್ಡ ಮನೆ ಆಗಿರ್ಬೋದು. ನೀವು ಆ ಟೈಮಲ್ಲಿ ಸಾಂಗ್ ಮಾಡಬೇಕಾದಾಗ, ಶೂಟಿಂಗ್ ಬಂದಾಗ ಅವರ ರಿಯಾಕ್ಷನ್ಸ್ ಹೇಗಿರ್ತಿತ್ತು ನಿಮ್ಮ ಜೊತೆ? ಈಸ್ ಅ ವೆರಿ ಕೂಲ್ ಪರ್ಸನ್ ಟು ಬಿ ಅಸೋಸಿಯೇಟೆಡ್ ವಿತ್. ನಾನು ಒಂದು 28 ಜೊತೆ ನಾನು ಕೂತ್ಕೊಂಡು ಚಿಟ್ ಮಾಡ್ತಾ ಇದ್ದೀನಿ ಆ ಸೆಟ್ಟಲ್ಲಿ, ಅಥವಾ ನಾನು ಒಂದು ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನ ಅಂತ ನನಗೇನೆ ಗೊತ್ತಾಗಲ್ಲ. ಅಷ್ಟು ಕೂಲ್ ಆಗಿರೋರು, ಅಷ್ಟು ಆ್ಯಕ್ಟಿವ್ ಆಗಿರೋರು. ಅವ್ರನ್ನ ನೋಡಿದ್ರೆ ಅಯ್ಯೋ ನಾವೇ ಹಿಂದೆ ಇದ್ದೀವಿ, ನಾವೇ ಇನ್ನೂ ಜಾಸ್ತಿ ಆ್ಯಕ್ಟಿವ್ ಆಗಿರಬೇಕಪ್ಪ ಅಂತ ನಮಗೆ ಒಂದು ಎನರ್ಜಿ ಚಾರ್ಜ್ ಆಗೋಗೋದು. ಆ್ಯಂಡ್ ಹೀಸ್ ಅ ಚಾರ್ಜರ್, ಹೀಸ್ ಅ ಪವರ್ ಹೌಸ್ ಅಂತ ಹೇಳ್ಬೋದು. ಅವ್ರು ಇವಾಗಲೂ ಮೊನ್ನೆ UI ಪ್ರೆಸ್ ಮೀಟಾಗ ಫ್ರೀ ರಿಲೀಸ್ ಇವೆಂಟ್ ಬಂದಾಗಲೂ ಅಷ್ಟೇ, ನನಗೇನೂ ಆಗಿಲ್ಲ, ಜಸ್ಟ್ ನನಗೆ ಆರಾಮಾಗಿದ್ದೀನಿ ಅಷ್ಟು. ಅವರಲ್ಲಿ ಅದು ಬಂದಿದ್ರು ಅವರು ಚಿಲ್ಲಾಗಿರ್ತಾರೆ, ಅವ್ರ ಎನರ್ಜಿನೇ ಹಾಗೆ ಅಂತ ಅನ್ಸೋದಲ್ಲ. ನೋಡಿ, ಎಷ್ಟು ದಿನ ಇರ್ತೀವಿ ನಗ್ನಗ್ತಾ ಇರಬೇಕು. ಆ್ಯಂಡ್ ಹೀ ಈಸ್ ಅ ರೋಲ್ ಮಾಡೆಲ್ ಟು ಮೆನಿ ಆಫ್ ಅಸ್. ಸೊ ಹೀ ಈಸ್ ಬೀಯಿಂಗ್ ಅಟ್ ಹಿಸ್ ಸ್ಟ್ರಾಂಗೆಸ್ಟ್. ಬಟ್ ಮನಸ್ಸಲ್ಲಿ ಆ ನೋವು ಇದ್ದೇ ಇರುತ್ತೆ. ಆ್ಯಂಡ್ ನನಗೇನೆ ಅವ್ರು ಹೊರಡ್ತಾ ಇದ್ದಾರೆ ಇನ್ನೇನು US ಗೆ 35 ದಿನಕ್ಕೆ ಅಂತ ವಿಡಿಯೋ ನೋಡಿದ್ರೆ, ಮನೆಯಿಂದ ಅಷ್ಟು ದೂರ ಅಷ್ಟು ದಿನ ಹೊರಡ್ತಾ ಇದ್ದೀನಿ ಅಂತ ಆ ವಿಡಿಯೋ ನೋಡಿದ್ರೆ ನನಗೇನೆ ಮೈ ಜುಮ್ ಅಂತು. ಅಯ್ಯೋ ಯಾಕಪ್ಪ ಇವರಿಗೆ ಕಷ್ಟ ಬಂದಿದೆ ಅಂತ. ಭಗವಂತ ಈ ಕಷ್ಟದಿಂದ ಅವ್ರಿಗೆ ಅವ್ರ ಪರಿವಾರಕ್ಕೆ ಆದಷ್ಟು ಬೇಗ ತೆಗೀಲಿ. ಆಮೇಲೆ ಒಂದು ಮ್ಯಾಮ್, ಇನ್ನೇನು ಅಮೆರಿಕಕ್ಕೆ ಹೊರಡ್ತಾ ಇದ್ರು, ಎಲ್ಲರೂ ನೋಡ್ಬಿಟ್ಟು ಅವ್ರು ಭಾವುಕ ಆಗ್ತಾರೆ ಏರ್ಪೋರ್ಟಲ್ಲೂ. ಫುಲ್ ಎಮೋಷ್ನಲಿ ಅವ್ರು ಅಳ್ತಿರ್ತಾರೆ. ಬಿಕಾಸ್ ಯಾಕೆಂದ್ರೆ ಅವ್ರಿಗೆ ಹುಷಾರಿಲ್ಲ ಅನ್ನೋದಂತಲ್ಲ, ಎಲ್ಲರನ್ನೂ ಬಿಟ್ಟು ನಾನು ಅಷ್ಟು ದೂರ ಹೋಗ್ತಿದ್ದೀನಲ್ಲ ಅನ್ನೋ ಒಂದು ಭಾವನೆ ಅವ್ರಿಗೆ ಕಾಡ್ತಾ ಇದೆ. ಇಟ್ಸ್ ಅ ಮಿಕ್ಸ್ಡ್ ಫೀಲಿಂಗ್. ಆ್ಯಕ್ಚುಲಿ ನಾವು ಊರು ಸುತ್ತಕ್ಕೆ ಹೋಗ್ತಾ ಇದ್ರೆ ಖುಷಿಯಾಗಿ ರಿಲ್ಯಾಕ್ಸ್ ಆಗಿ ಅದು ಮೂಡೇ ಬೇರೆ. ನಾನು ರಜಕ್ಕೆ ಹೋಗ್ತಾ ಇದ್ದೀನಿ ಅಂತ. ಇದು ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ, ಆರೋಗ್ಯ ಸರಿ ಇಲ್ಲ, ಅಷ್ಟು ಇಮೋಷ್ನಲ್ ಭಾರ, ಆರೋಗ್ಯ ಚೆನ್ನಾಗಾಗಬೇಕು, ಟ್ರೀಟ್ಮೆಂಟ್ಗೋಸ್ಕರ ಅಷ್ಟು ದೂರ ಹೋಗಬೇಕು. ತುಂಬಾ ಇಮೋಷನ್ಸ್ ಹೈ ಆಗಿರುತ್ತೆ ಆ ಒಂದು ಸಮಯದಲ್ಲಿ. ಅದರಲ್ಲೂ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಎಲ್ಲರನ್ನ ಹಿಂದೆ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಅಷ್ಟು ಪ್ರೀತಿಸೋರನ್ನ ಹಿಂದೆ ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಆ ಭಾವನೆಗಳು ಬೇರೆ ಥರನೇ ಕಾಡುತ್ತೆ. ಸೊ ಎಸ್, ಈ ಒಂದು ಸಮಯ ಸ್ವಲ್ಪ ಕಠಿಣವಾದ ಸಮಯ ಖಂಡಿತವಾಗ್ಲೂ. ಬಟ್ ಇದನ್ನ ಮೀರಿ ಹೊರಗೆ ಬರೋ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ. ಎಸ್ ಸಂಜನಾ ಮೇಡಮ್, ಕೊನೆಯದಾಗಿ ಶಿವಣ್ಣಂಗೆ ಏನು ಹೇಳಕ್ಕೆ ಬಯಸ್ತೀರಾ? ಕಮ್ ಬ್ಯಾಕ್ ಸೂನ್ ಶಿವಣ್ಣ. ಯು ಆರ್ ನಮ್ಮ ಕನ್ನಡದ ಕಣ್ಮಣಿ. ಬನ್ನಿ, ಬೇಗ ರಿಟರ್ನ್ ಬನ್ನಿ. ಸಮಸ್ತ ಕರ್ನಾಟಕ ನಿಮಗೆ ಕಾಯ್ತಾ ಇದೆ, ಇಡೀ ಕನ್ನಡ ಇಂಡಸ್ಟ್ರಿ ನಿಮಗೆ ಕಾಯ್ತಾ ಇದೆ, ನಾವೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಗೀತಕ್ಕ, ಅವರ್ ಪ್ರೇಯರ್ಸ್ ಆರ್ ವಿತ್ ಯು. ನಿಜಕ್ಕೂ ಅವರ್ ಪ್ರೇಯರ್ಸ್ ಆರ್ ವಿತ್ ಯು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮೂಲಕ ಇಡೀ ಕರ್ನಾಟಕಕ್ಕೂ, ಇಡೀ ಕರ್ನಾಟಕ ಜನತೆಗೂ ನೋಡಿ, ಸ್ಟ್ರೆಸ್ ಅನ್ನೋದು ತಗೊಬೇಡಿ, ಮತ್ತು ಆರಾಮಾಗಿ ಜೀವನ ಮಾಡಿ. ತುಂಬ ಒಂದು ಚಿಕ್ಕ ಜರ್ನಿಗೆ ನಾವಿಲ್ಲಿರೋದು. ನಾವು ಏನೋ ಒಂದು 200-300 ವರ್ಷದ ಆಯುಸ್ಸು ನಾವಿಲ್ಲಿರಲ್ಲ. ನಾವು ಎಷ್ಟು ವರ್ಷ ಅಂದ್ಕೊಂಡಿದ್ದೀವೋ ಬಹುಶಃ ಅಷ್ಟು ವರ್ಷ ನಮ್ಮ ಹತ್ರ ಖಂಡಿತವಾಗ್ಲೂ ಆ ಭಗವಂತ ಕೊಡ್ತಾನೋ ಇಲ್ವೋ ನಮಗೆ ಗೊತ್ತಿಲ್ಲ. ಸೊ ಜಸ್ಟ್ ಬಿ ಹ್ಯಾಪಿ ಆ್ಯಂಡ್ ಒಂದು ಗುರಿ ಇಟ್ಕೊಳ್ಳಿ ಲೈಫಲ್ಲಿ ಸಕ್ಸಸ್ ಆಗಿ ನಡೆಯೋದಕ್ಕೆ. ಬಟ್ ಅಟ್ ದ ಸೇಮ್ ಟೈಮ್ ಜೀವನ ದಿನನಿತ್ಯ ಚೆನ್ನಾಗಿ ಕಳೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾರಾದರೂ ಇಷ್ಟ ಆಗಲ್ವಾ, ಅವರಿಂದ ದೂರ ಇರಿ. ಅವ್ರ ವಿರುದ್ಧ ಹೋಗೋದು, ಅವ್ರನ್ನ ಚಾಲೆಂಜ್ ಮಾಡೋದು, ಅವ್ರನ್ನ ಸೋಲ್ಸೋಕ್ಕೆ ನೋಡೋದು, ಅದೆಲ್ಲ ಮಾಡಬೇಡಿ. ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದು ಬೇಕಾಗಿಲ್ಲ ಅಂದರೆ ತುಂಬ ದೂರ ಇರಿ. ಯಾರು ನಿಮಗಿಷ್ಟ, 2 ಜನ ಆಗಿರ್ಬೋದು, 1 ಜನ ಆಗಿರ್ಬೋದು, ನಿಮ್ಮ ತಾಯಿ ತಂದೆನೇ ಆಗಿರ್ಬೋದು, ಅವ್ರ ಜೊತೆನೇ ಆರಾಮಾಗಿ ಇದ್ಬಿಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಸಂಜನಾ ಗಲ್ರಾಣಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಶಿಲ್ಪಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.